ಮಳೆ ಬಂದು 2 ದಿನ ಆಯಿತು. ಇದಾದ ನಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಅನ್ನ ಮಾಡಿದ್ರು. ಇದೊಂದು ಕಾಟಾಚಾರಕ್ಕೆ ಇದ್ದಂಗಿತ್ತು. ಆಮೇಲೆ ಒಂದಿಷ್ಟು ಅದಾಯಿತು ಇದಾಯಿತು ಅಂತೆಲ್ಲ ಹೇಳಿದ್ದಾರೆ. ಬಟ್ ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ? ಇದನ್ನು ಸುಮಾರು 10-15 ವರ್ಷಗಳಿಂದ ಕೇಳಿಸ್ಕೊಂಡೇ ಬರ್ತಾ ಇದ್ದೀವಿ. ಬಟ್ ಯಾವ ಪ್ರಯೋಜನವೂ ಇಲ್ಲ. ಈಗ ಮತ್ತೊಮ್ಮೆ ಅದನ್ನೇ ಕೇಳಿಸ್ಕೊಂಡಿದ್ದೀವಿ ನೋಡಿ. ಬೆಂಗಳೂರಲ್ಲಿ ಭಾರಿ ಮಳೆಯಿಂದ ಅವಾಂತರ. ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಡಿಸಿಎಂ ವಿಸಿಟ್. ಕಳೆದ 3 ದಿನಗಳಿಂದ ಸುರಿದ ಭಾರಿ ಮಳೆ ಬೆಂಗಳೂರಲ್ಲಿ ಸಾಕಷ್ಟು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ಎಚ್ಬಿಆರ್ ಲೇಔಟ್, ಸಿಲ್ಕ್ ಬೋರ್ಡ್, ಸಾಯಿ ಲೇಔಟ್ ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು. ಮೊದಲಿಗೆ ಎಚ್ಬಿಆರ್ ಲೇಔಟ್ಗೆ ಭೇಟಿ ಕೊಟ್ಟ ಸಿಎಂ ಡಿಸಿಎಂ ರಾಜಕಾಲುವೆ ಸಮಸ್ಯೆಯಿಂದ 70 ಮನೆಗಳಿಗೆ ನೀರು ನುಗ್ಗಿ ಆಗಿದ್ದ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಇನ್ನು ಯಲಹಂಕದಲ್ಲಿ ರಾಜಕಾಲುವೆ ಒತ್ತುವರಿ ಸ್ಥಳ ಪರಿಶೀಲಿಸಿದ ಸಿಎಂ ಮುಲಾಜಿಲ್ಲದೆ ಒತ್ತುವರಿ ತೆರವುಗೊಳಿಸುವಂತೆ ಸೂಚಿಸಿದರು. ಜನವಸತಿ ಮನೆಗಳಿಗೆಲ್ಲ ನೀರೆಲ್ಲ ನುಗ್ಗಿದೆ. ಅಲ್ಲಿ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣ ಆಗ್ತಾ ಇದೆ. ನಾನು ಈ ಕಾರ್ಯಕ್ರಮ ಕೂಡಲೇ ಶೀಘ್ರವಾಗಿ ಪೂರ್ಣಗೊಳಿಸಬೇಕು, ಮುಗಿಸಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಯಾರ್ಯಾರು ಡಿಬ್ರೀಸ್ ಚರಂಡಿಗೆ ಹಾಕ್ತಾರೆ ಅವ್ರ ಮೇಲೆ ಕಠಿಣವಾಗಿ ಕ್ರಮ ತಗೋಬೇಕು ಅಂತ ಹೇಳಿ ಆಯುಕ್ತರು ಬಿಬಿಎಂಪಿಗೆ ಸೂಚಿಸಿದ್ದಾರೆ. ಆಮೇಲೆ ಬಿಡಿಎ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಒತ್ತುವರಿಗಳನ್ನ ಮುಲಾಜಿಲ್ಲದೆ ತೆರವುಗೊಳಿಸಬೇಕು ಅಂತ ಹೇಳಿದೆ. ಬಳಿಕ ಗೆದ್ದಲಹಳ್ಳಿಯ ರೈಲ್ವೆ ಅಂಡರ್ಪಾಸ್ ವೀಕ್ಷಣೆ ಮಾಡಿದ ಸಿಎಂ ರೈಲ್ವೆ ಬ್ರಿಡ್ಜ್ ಅಗಲ ಮಾಡುವಂತೆ ಸೂಚನೆಯನ್ನ ಕೊಟ್ಟರು. ಬಳಿಕ ಸಾಯಿ ಲೇಔಟ್ಗೆ ಭೇಟಿ ಕೊಡ್ತಾ ಇದ್ದಂತೆ ಸ್ಥಳೀಯ ಮಹಿಳೆಯರು ಸಮಸ್ಯೆಗಳನ್ನ ಸಿಎಂ ಮುಂದೆ ಇಟ್ಟರು. ಆದರೆ ಜನರನ್ನ ಮಾತನಾಡಿಸದ ಸಿಎಂ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದರು. ಎಲ್ಲಿಂದ ಹೋಗ್ಬೇಕು? ಆ ಕಾಸಿದ್ರೆ ನಾವೆಲ್ಲಾದ್ರೂ ಹೋಗಲ್ವಾ? ಆ ದುಡ್ಡು ಇಲ್ಲ ಅಂದ್ಬಿಟ್ಟು ಇಲ್ಲಿ ಬಾಡಿಗೆ ಕಟ್ಕೊಂಡು ಸಾಯ್ತಾ ಇರೋದು. ಆಯ್ತಾ? ಅಲ್ಲೆಲ್ಲಿ ಫೈನಾನ್ಸ್ಗಳು ತಗೊಂತೀವಿ, ಕಟ್ಕೊಂತೀವಿ, ಸಾಯ್ತೀವಿ, ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ, ಇಷ್ಟೇ ಮಾಡ್ತಾ ಇರೋದು ಜೀವನ. ಅಷ್ಟು ಸಾಕು. ಅಷ್ಟು ಕೊಟ್ರೆ ಜಾಸ್ತಿ ಇವ್ರಿಗೆ ಅಷ್ಟು ಕೊಟ್ರೆ ಜಾಸ್ತಿ. ಬೇರೆ ಏನು ನೋಡಲ್ಲ ಇವ್ರು. ಯಾರು ಬಂದ್ ಮನೆ ಹತ್ರ ನೋಡ್ತಾ ಇಲ್ಲ. ಮಗುಗೆ ಜ್ವರ ಇದೆ, ನಾವೆಲ್ಲೇ ಹೋಗೋದು ಹೇಳಿ? ಮಗುನ ಇಟ್ಕೊಂಡು ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಇವರೆಲ್ಲ ಓಟ್ ಹಾಕಕ್ ಹೇಳಿ ಬಂದ್ ನಿಂತ್ಕೊಂತಾರೆ ಮನೆ ಹತ್ರ. ಅವ್ರು ನಮ್ಮಿಂದ ಓಟ್ ಹಾಕ್ತಿವಿ, ನಮ್ಮಿಂದ ಅವ್ರು ಇರೋದು. ಆಯ್ತಾ? ನಮ್ಗೇನ್ ಮಾಡಿದ್ರು? ನಮ್ಗೇನ್ ಮಾಡ್ತಾ ಇದಾರೆ? ಬಡವ್ರು ಇಷ್ಟರಲ್ಲೇ ಸಾಯ್ಬೇಕಾ? ಪಣತ್ತೂರಲ್ಲಿ ಅಧಿಕಾರಿಗಳ ಮುಂದೆ ಸಿಎಂ ಸಿಟ್ಟು. ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ಮೇಲೆ ಸಿಎಂ ಗರಂ. ಇನ್ನು ಪಣತ್ತೂರಿನಲ್ಲಿ ಮಳೆ ಹಾನಿ ಪ್ರದೇಶ ವೀಕ್ಷಣೆಯ ವೇಳೆ ಅಧಿಕಾರಿಗಳ ಮೇಲೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾದರು. ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ಮೇಲೆ ಗರಂ ಆದರು. ನಾನು ಇಲ್ಲಿದ್ದೀನಿ, ನೀನು ಅಲ್ಲೇನ್ ಮಾಡ್ತಾ ಇದೀಯಾ? ರೈಲ್ವೆ ಅಂಡರ್ಪಾಸ್ ಕೆಳಗೆ ನೀರು ನಿಲ್ತಾ ಇರುತ್ತೆ, ಅದನ್ನ ಸರಿ ಮಾಡಿಸುವಂತೆ ಸಿಎಂ ಸಿಟ್ಟಿನಲ್ಲಿಯೇ ಹೇಳಿದರು. ಈ ವೇಳೆ ಭೈರತಿ ಸುರೇಶ್ ಹಾಗೂ ಅರವಿಂದ ಲಿಂಬಾವಳಿ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಯಾರ ಹತ್ರ ಇದ್ದೀನಿ ಫಾಲೋ ಅಪ್ ಮಾಡಿ ಇನ್ನು ಸಿಎಂಗೆ ಸಾಥ್ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಒತ್ತುವರಿ ತೆರವು ಮಾಡಿ ರಸ್ತೆ ಅಗಲೀಕರಣಕ್ಕೆ ಸೂಚನೆ ನೀಡಿದ್ದೇನೆ. ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲದಂತೆ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. 22 ಕಡೆ ಸಮಸ್ಯೆ ಉಂಟಾಗಿದೆ. ಬೆಂಗಳೂರು ನಾಗರಿಕರ ರಕ್ಷಣೆ ನಮ್ಮ ಕರ್ತವ್ಯ, ಯಾರೂ ಆತಂಕ ಪಡೋದು ಬೇಡ ಅಂದ್ರು. ಇದಾದ ಬಳಿಕ ಅರ್ಧಕ್ಕೆ ಸಿಟಿ ರೌಂಡ್ಸ್ ಅನ್ನ ಮೊಟಕುಗೊಳಿಸಿ ಡಿಸಿಎಂ ಹೊರಟರು. ಎರಡನೇದು ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೋ ಅದಕ್ಕೆ KRD ಅವ್ರಿಗೂ ಕೂಡ ನಾವು ಮಾತಾಡಿದ್ದೀವಿ. ಇಮಿಡಿಯೇಟ್ ಇನ್ನೊಂದು ವಾರ ದಿನದಲ್ಲಿ ಆ ರೋಡ್ ಓಪನ್ ಆಗೋಂಥ ಕೆಲಸ ಆಗ್ತದೆ. ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ಇವತ್ತು ನಾವು ವಿಸಿಟ್ ಮಾಡ್ತಾ ಇದ್ದೀವಿ, ಇನ್ನೂ ಭಾಳ ಕಡೆ ಇದೆ. ಒಟ್ಟು 22 ಕಡೆ ಇಂಥ ಸಮಸ್ಯೆ ನಾವು ಕಾಣ್ತಾ ಇದ್ದೀವಿ. ಮೊದಲು 210 ಕಡೆ ಇತ್ತು, ಈಗಾಗಲೇ ಅನೇಕ ಕಡೆ ಎಲ್ಲ ಕೆಲಸ ಆಗ್ತಾ ಇದೆ. ಏನು ಮೊದಲು ಇದ್ದಂಥಕ್ಕೂ ಈಗ ಕಡಿಮೆ ಆಗಿದೆ. ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡುವಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ. ಯಾರು ಆತಂಕ ಪಡೋದು ಬೇಡ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಪಣತ್ತೂರು ರೈಲ್ವೆ ಬ್ರಿಡ್ಜ್ನಲ್ಲಿ ಸಾರ್ವಜನಿಕರ ಮತ್ತು ಸ್ಥಳೀಯ ನಿವಾಸಿಗಳ ಜೊತೆ ಸಿಎಂ ಚರ್ಚಿಸಿ 350 ಮೀಟರ್ ಉದ್ದದ ಒಳಚರಂಡಿಯನ್ನು ನಿರ್ಮಿಸಿ ರಾಜಕಾಲುವೆಗೆ ಸಂಪರ್ಕ ಕೊಡಬೇಕು. ರೈಲ್ವೆ ಇಲಾಖೆ 3 ತಿಂಗಳ ಒಳಗೆ ಕಾಮಗಾರಿ ಮುಗಿಸುವ ರೀತಿಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದರು. ಸಿಲ್ಕ್ ಬೋರ್ಡ್ ಹಾನಿ ಪ್ರದೇಶ ವೀಕ್ಷಿಸಿ ಸಿಟಿ ರೌಂಡ್ಸ್ ಬಗ್ಗೆ ಮಾತನಾಡಿದರು. ಒಟ್ಟಾರೆ ನಗರದ ಜಲಾವೃತ ಪ್ರದೇಶಗಳ ಜನರ ಪರಿಸ್ಥಿತಿ ಹೇಳತೀರದಂತಿದ್ದು, ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಸರ್ಕಾರ ಇದಕ್ಕೇನಾದರೂ ಶಾಶ್ವತ ಪರಿಹಾರ ಕಂಡುಕೊಳ್ಳುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.